ಸೊ ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ. ಏನಪ್ಪ ಅಂದರೆ ನಾವು ರಾತ್ರಿ 12 ಹೆಚ್ಚು ಕಡಿಮೆ 11 ಒಂದು ಸ್ವಲ್ಪ ತಾತ ಬರೋದು ಲೇಟ್ ಆಯಿತು. ಆಮೇಲೆ ಸಿಕ್ಕರು, ಲೊಕೇಶನ್ ಎಲ್ಲ ಶೇರ್ ಮಾಡಿದ್ವಿ. ನಮ್ಮ ಲೊಕೇಶನ್ ಹಿಡ್ಕೊಂಡು ಬಂದರು, ಸಿಕ್ಕರು. ಸೊ ಹಂಗಾಗಿ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಹೋಟೆಲ್ ಬಂದು ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗಿ ಇವಾಗ ಎದ್ದು ನಮ್ಮದು ಗಾಡಿದು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಒಂದು 4-5 ಸಾವಿರ ಸರ್ವಿಸ್ ಮಾಡಿಸಿದ್ಮೇಲೆ 4-5 ಸಾವಿರ ಆಗ್ಬಿಟ್ಟೈತೆ. ಸೊ ಹಂಗಾಗಿ ಗಾಡಿ ಸರ್ವಿಸ್ ಮಾಡ್ಸಕ್ಕಂತೇಳಿ ಹೊಂಟಿವಿ. ಗಾಡಿ ಸರ್ವಿಸ್ ಮಾಡೋದು ಬಂದು ಗ್ಯಾರೇಜ್ ಇಲ್ಲೇ ಐತಿ, ನಮ್ಮ ಹೋಟೆಲ್ ಕೆಳಗಡೆನೇ ಐತಿ. ಸೊ ಜಾಸ್ತಿ ಟೆನ್ಷನ್ ಏನಿಲ್ಲ, ಎಲ್ಲೇ ಐತೆ ಹುಡುಕ್ಬೇಕು ಏನು ಕತೆ ಅಂತೇಳಿ ಇಲ್ಲೇ ಐತಿ. ಸೊ ಹಂಗಾಗಿ ನಾವು ಇವಾಗ ಹೊಂಟಿವಿ ಕೆಳಗೆ ಸರ್ವಿಸ್ ಮಾಡ್ಸಕ್ಕೆ. ಓಕೆ, ನಮಸ್ಕಾರ ಎಲ್ರಿಗೂ. ನಂದು ಹಾರ್ಡ್ ಡಿಸ್ಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಡೇ 3 ಅಂದರೆ ಸೂರತ್ತಿಂದ ಹಿಡಿದು ಜಮ್ಮು ಎಂಟರ್ ಆಗೋವರೆಗೂ ನೈಟ್ವರೆಗೂ ಫುಟೇಜ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲಲ್ಲೇ ಫುಟೇಜ್ ಎಗಿರ್ಬಿಟ್ಟವು. ಮೀನ್ಸ್ ಕಟ್ ಆಗ್ಯಾವು, ಸಿಕ್ತಿಲ್ಲ ಫುಟೇಜ್. ಸೊ ಹಂಗಾಗಿ ಜಮ್ಮು ಎಂಟರ್ ಅಂದರೆ ಮಾರ್ನಿಂಗಿಂದ ಫುಟೇಜ್ ಎಲ್ಲನೂ ಬರೋಬರೋದವು. ಸೊ ನಿಮ್ಗೆ ಕಂಟಿನ್ಯೂ ಆಗಿ ಇನ್ಮೇಲೆ ವಿಜುವಲ್ಸ್ ಕೊಡ್ತೀನಿ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಓಕೆ, ನಮ್ಮ ಗಾಡಿದ 2ನೇ ಸರ್ವಿಸ್ ಆಯಿಲ್ ಚೇಂಜ್ ಮಾಡ್ಸಕ್ಕೆ ಬಂದೀವಿ. ಸೊ ಇಲ್ಲಿ ಗಾಡಿ ಇಲ್ಲದ ಇಲ್ಲಿ ತೊಗೊಂಡ್ವಿ ಸಿಂಥೆಟಿಕ್. ಓಕೆ, ಇವಾಗ ಗಾಡಿ ಚೇಂಜ್ ಮಾಡಿಸ್ಕೊಂಡು ಹಂಗೆ ಶ್ರೀನಗರ ಇಲ್ಲಿಂದ ಒಂದು 5ರಿಂದ 6 ತಾಸು ಜರ್ನಿ ಆಗುತ್ತೆ. ಅಲ್ಲಿಗೆ ಹೋಗ್ಬೇಕ್ರಿ. ಇವಾಗ ಆಲ್ಮೋಸ್ಟ್ ಶ್ರೀನಗರ ರೀಚ್ ಆಗ್ತೀವಿ, ಇವತ್ತು ಜಲ್ದಿನೇ ಹೋಗ್ತೀವಿ. ಓಕೆ, ನಮ್ಮ ರಿಷಬ್ ಬೈ ನಮ್ಮ ಜಮ್ಮುವಿನ ಆಪ್ತ ರಕ್ಷಕ ಆವಾಗಲೇ ನಾವು ಬಂದು ನಮ್ಮ ವಿಸಿಟ್ ಮಾಡಿ ಮನೆಗೆಲ್ಲ ಅವ್ರದ್ದು ಇವತ್ತು ಕೆಲ್ಸಕ್ಕೆ ರಜೆ ಮಾಡೋರು ಇವತ್ತು. ಸೊ ನಮ್ಮ ಜೊತೆಗೆ ಒಂದು ಸ್ವಲ್ಪ ಇಲ್ಲಿ ನಾವಿರೋ ಮಟ್ಟ ನಮ್ಮ ಜೊತೆಗೆ ಇರ್ತಾರೆ. ನಾಷ್ಟ ಮಾಡ್ತೀವಿ, ನಾಷ್ಟ ಎಲ್ಲ ಮಾಡಿ ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ರೀ ನಂದು 6,000 ತನಕ ನಡೀತೈತೆ, ಬಟ್ ಇಲ್ಲಿಗೆ ಹೆಚ್ಚು ಕಡಿಮೆ 4-5 ತಾಸು ತನಕ ಬಂದೈತೆ. ಜನ್ಮಕ್ಕೆ ಹೋಗೋ. ಬಟ್ ಆಯಿಲ್ ಏನಾಗ್ಯದ ನೋಡೋಣ. ಜಮ್ಮು ಒಳಗ ಎಷ್ಟು ಒಳ್ಳೆ ಜನರು ಅದಾರ ಅಂದ್ರೆ, ನೀರಿತ್ತು ಇಲ್ಲಿ ಹತ್ರ. ನನ್ನ ಮಗ್ಳು ಇತ್ತು ತೊಗೊಳಕಂತಂದು ಹೋದೆ. ಬೇಡ ನೀವು ಕೂತ್ಕೊಳ್ರಿ ನಾನು ಕೊಡ್ತೀನಿ ಅಂತೇಳಿ ಕೊಟ್ಟರು. ಗಾಜಿನ ಗ್ಲಾಸ್ ಇತ್ತು, ಅದನ್ನ ಕುಡ್ದೆ. ಬಾಯ್ಸ್ ಕುಡ್ದಿಲ್ಲ, ಮೈಮ್ಯಾಗ ಚೆಲ್ತದ. ಅದು ತೊಳಗದಿದ್ದ ಅವ್ರು ಬೇಡ ನೀವು ತೊಳಗೆ ಹೋಗ್ಬೇಡ್ರಿ ಅಂತ. ಯಾಕೆ ನೀವು ನಮ್ಮ ಮೆಹಮಾನ್ ಅದೀರಿ ಅಂದರೆ, ನೀವು ನಮ್ಮ ಅತಿಥಿ ಅದೀರಿ, ನಾವು ಕಾಳಜಿ ತೋರಿಸಬೇಕದು ನಿಮ್ಗೆ ಅಂತೇಳಿ ಎಲ್ಲ ಮಾತಾಡಿದ್ರು. ನಿನ್ನೆ ಹಾಗೆ ಸಿಕ್ಕಿದ್ರು, ಇವತ್ತು ಹಾಗೆ ಸಿಕ್ಕರೆ. ಲಾಡ್ಜರ್ ಕೂಡ ಹಾಗೆ ಅದಾರ, ಭಾಳ ಒಳ್ಳೆಯವ್ರ. ಯಾವುದೇ ರೀತಿ ಟೆನ್ಷನ್ ಇಲ್ಲ, ಆರಾಮಾಗಿ ನೀವು ಜಮ್ಮು ಬರ್ಬೋದು. ಯಾವಾಗಾರ ಬನ್ನಿರಿ. ಹಾರ್ಡ್ಲಿ ಕೈಂಡ್ ಹಾರ್ಟೆಡ್ ಪರ್ಸನ್ ಸಿಗ್ತಾರೆ, ಒಳ್ಳೆ ಮನುಷ್ಯರು ಸಿಗ್ತಾರೆ. ಸೊ ಇನ್ನೊಂದೇನಪ್ಪ ಅಂದರೆ, ನಿಮ್ಗೆ ಎಲ್ಲಿ ತನ ನೀವು ಪಠಾನ್ಕೋಟಿಂದ ಇಲ್ಲಿಗೆ ಬರ್ತಿರಲ್ಲ ಜಮ್ಮುಗೆ, ಲಖನ್ಪುರ್ ತನ ನಿಮ್ಮದು ಬಿಫೋರು ನಮ್ಮ ಭಾಗದ ಪ್ರಿಪೇಯ್ಡ್ ಸಿಮ್ ನಡೀತೈತಿ. ಬಟ್ ನೀವು ಯಾವಾಗ ಲಖನ್ಪುರ್ ಎಂಟ್ರಿ ಆಗ್ತಿರಲ್ಲ, ಅಲ್ಲಿಂದ ಈ ಜಮ್ಮು ಕಾಶ್ಮೀರದ ಪೋಸ್ಟ್ ಪೇಯ್ಡ್ ಸಿಮ್ ಚಾಲೂ ಆಗ್ತೈತಿ. ಸೊ ನೀವು ಆಲ್ಮೋಸ್ಟ್ ಅಲ್ಲಿ ಲಖನ್ಪುರ್ ಅಥವಾ ಈ ಕಡೆ ಬಂದ ತಕ್ಷಣ ಸಿಮ್ ತೊಗೊಂಡ್ಬಿಡ್ರಿ. ಯಾಕಂದರೆ ಆಮೇಲೆ ನಿಮ್ಮದು ನೆಟ್ವರ್ಕ್, ನಿಮ್ಮ ಸಿಮ್ ಇದ್ದರೂ ಇರ್ಲಾರ್ದಂಗೆ ನೀವು ಔಟ್ ಆಫ್ ನೆಟ್ವರ್ಕ್ ಇರ್ತೀರಿ, ಯಾರಿಗೂ ಕನೆಕ್ಟ್ ಆಗಂಗಿಲ್ಲ. ಸೊ ಲಖನ್ಪುರ್ ದಾಟಿದ ತಕ್ಷಣ ನೀವು ಕಾರ್ಡ್ ತೊಗೋರಿ. ಇದೊಂದು ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ನೀವು ನೆಟ್ವರ್ಕ್ ಇಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಂಗಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎವ್ರಿ ಟೈಮ್ ನೀವು ಜನರನ್ನ ಕೇಳ್ಕೊಂಡು ಹೋಗೋಕ್ಕಾಗಂಗಿಲ್ಲ, ಮಾತಾಡೋಕ್ಕಾಗಂಗಿಲ್ಲ. ಸೊ ಹಂಗಾಗಿ ಲಖನ್ಪುರ್ ದಾಟಿದ ತಕ್ಷಣ ನೀವು ಒಂದು ಸಿಮ್ ಪರ್ಚೇಸ್ ಮಾಡ್ಕೊಂಬಿಡ್ರಿ. ಎಲ್ಲನೂ ಸರ್ವಿಸ್ ಎಲ್ಲ ಮುಗೀತು. ಇವಾಗ ಇದನ್ನು ಗಾಡಿಯೆಲ್ಲ ತೊಗೊಂಡು ರೂಮ್ಗೆ ಹೋಗಿ लगेज ಎಲ್ಲ ಹಾಕೊಂಡು ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಮಾಡ್ತೀವಿ. आधार कार्ड नहीं, DL है मेरा. नंबर है पहले जम्मू में नहीं है अभी? नहीं पहली बार है. 450 की पड़ेगी आपको. उसमें 1 महीने का रिचार्ज साथना होगा. 1 GB डाटा पड़ जाएगा. 28 GB वैलिडिटी. लोकल की तो मेरा नाम है. सिर्फ लोकल की कोई चक्कर नहीं, वो खुद ही अपन डाल देते हैं. ठीक तो जाएगा मतलब. ಓಕೆ, ಏನಂದರೆ ಸಿಮ್ ತೊಳಗೆ ಬಂದೀವಿ ಜಮ್ಮು ಒಳಗೆ. ಓಕೆ, ಕೇಳತ್ತೀವಿ ಜಿ. ನಂಬರ್ ಬೋಲು. ಹಾಂ ಜಿ.
नहीं बैठो 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 भाई अभी तक बैठा है ಓಕೆ ಇಲ್ಲಿ ಜಮ್ಮು ಒಳಗೆ ಏರ್ಟೆಲ್ ಸಿಮ್ ತೊಗೊಳತ್ತೀರಿ ಜಿಯೋನು ಅಷ್ಟೊಂದಲ್ಲಿ ಲದಾಖ್ ಒಳಗೆ ನೆಟ್ವರ್ಕ್ ಸಿಗಂಗಿಲ್ಲ ಅಂತ ಹೇಳಿದ್ರು ಏರ್ಟೆಲ್ ನಿಮ್ಗೆ ಕಾಶ್ಮೀರ ಜಮ್ಮು ಆ್ಯಂಡ್ ಕಾಶ್ಮೀರ ಎಲ್ಲೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಸೊ 450 ರೂಪಾಯಿ ಸಿಮ್ಮ 1 ತಿಂಗಳದ್ದು ವ್ಯಾಲಿಡಿಟಿ ಇರ್ತೈತಿ 1 GB ಪರ್ ಡೇ ಡಾಟಾ ಬರ್ತೈತಿ ಇದು ಓಕೆ 1 ತಿಂಗಳು ನಮ್ಗೆ ಸಾಕಾಗುತ್ತೆ ನಿಮ್ಗೆ ಡಾಟಾದು ಜಾಸ್ತಿ ಬೇಕೈತೆ ಇನ್ನು ಅಪ್ಗ್ರೇಡ್ ಮಾಡ್ಬೇಕು अपग्रेड जी 1.5 GB का कितना था 1.5 GB के लिए 1.5 GB डाटा के लिए कोई एक्स्ट्रा कितना बोला 450 बोला 1.5 GB आएगा फिर उसमें 1.5 GB ಆಯ್ತಾ ಹಾಂ 1.5 GB ಬರ್ತದಂತ್ರಿ 1 GB ಅಲ್ಲ 1 GB ಅಲ್ಲ 1.5 GB ಬರ್ತದಂತ ಸೊ ಇದನ್ನು ತೊಗೋಬೋದು ನೀವು ಆಲ್ಮೋಸ್ಟ್ 1 ತಿಂಗಳಾದ್ಮೇಲೆ ಅದನ್ನೇನು ಯೂಸ್ ಮಾಡಂಗಿಲ್ಲ ರೆಗ್ಯುಲರ್ ಸೊ ಇದನ್ನು ಪ್ರೀಪೇಡ್ ತೊಗೊಂಡ್ರೆ ಬೆಸ್ಟ್ ಆಪ್ಷನ್ ಗಣಪತಿ ಬಪ್ಪ ಮೋರ್ಯ ನಮ್ಮದೆಲ್ಲ ಚೆಕ್ಔಟ್ ಆಯಿತು ರೂಮ್ದು ಹಂಗೆ ಊಟನೂ ಮಾಡಿದ್ರಿ ಎಲ್ಲ ಮುಗಿಸ್ಕೊಂಡು ನಮ್ಮದು ಜರ್ನಿ ಸ್ಟಾರ್ಟ್ ಮಾಡಿದೆವು ಈಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಶ್ರೀನಗರವರೆಗೂ ಹೋಗ್ತೈತಿ ಇವಾಗ ಓಕೆ ನಮ್ಮ ಬೈ ಮತ್ತು ಮುಂದೆ ದಾರಿ ತನಕ ಬಿಡಕ್ಕೆ ಬರತ್ತಾರ ರಿಷವ್ ಬೈ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ನಮ್ಮ ರಾಕೆಟ್ಗಳು ಹೆಂಗೆ ಹೊಂಟವು ಮಿಸೈಲ್ ಸುತ್ತಲೂ ಗುಡ್ಡ ಬ್ರಿಡ್ಜು ನದಿ ಈ ನೇಚರ್ನ ನೋಡೋದೇ ಒಂಥರ ಮಜಾ ಟನಲ್ ಎಂಟ್ರಿ ಫಸ್ಟ್ ಟನಲ್ ಸುರಂಗ ಮಾರ್ಗ ಓಕೆ ಆರ್ಮಿ ಅವರು ನೋಡ್ರಿ ಇಲ್ಲಿಗೆ ಎಲ್ಲ ಕಡೆ ಹಂಗೆ ಕಂಟಿನ್ಯೂಸ್ ಆಗಿ ಸಿಗ್ತಾರೆ ಇಲ್ಲಿ ನೀವಾಗ ನನ್ನ ಗಾಡಿದು ಎಲ್ಲ ತೂಕ ಮಾಡಿದ್ವಿ ನಮ್ಮ ಗಾಡಿ ನಮ್ಮನ್ನು ಟೋಟಲ್ ಆಗಿ 210 kg ಐತಿ ಸೊ ಅದೊಂದು ಹೊಂಟೈತಿ ಇಲ್ಲಿ ತನಕ ಯಾವುದೇ ಪ್ರಾಬ್ಲಮ್ ಇಲ್ಲಾರ್ದಂಗೆ ಇದು ಸೆಕೆಂಡ್ ಟನ್ನಲ್ ನಮಗೆ ಹಂಗೆ ಅಲ್ಲಲ್ಲಿ ನಿಮಗೆ ಚೆಕ್ ಪೋಸ್ಟ್ಗಳು ಈ ಥರ ಸಿಗ್ತವೆ ರೀ ಯಾಕಂದ್ರೆ ಮೊನ್ನೆ ಅದೊಂದು ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗಿಂದ ಸೆಕ್ಯೂರಿಟಿ ಹೆವಿ ಟೈಟ್ ಮಾಡ್ಯಾರ ಇವಾಗ ಇದು ಲೊಕೇಶನ್ ಬಂದು ಉಧಂಪುರ್ ಜಮ್ಮುವಿಂದ ಸ್ಟಾರ್ಟ್ ಆಗೋ ಜರ್ನಿ ಎಲ್ಲ ನಿಮಗೆ ಘಾಟ್ ಸೆಕ್ಷನ್ ಜರ್ನಿನೇ ಸ್ಟಾರ್ಟ್ ಆಗುತ್ತೆ ಓಕೆ ಎಕ್ಸ್ಪಲ್ಸ್ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ಗಾಡಿ ಓಡಿಸೋ ಸ್ವಲ್ಪ ಹೆದರಿಕೆ ಬರ್ತೈತಿ ಯಾಕಂದರೆ ಸ್ವಲ್ಪ ಹೈಟ್ ಗಾಡಿ ಅಲ್ಲ ಸ್ವಲ್ಪ ಹಿಂಗೆ ಮಲೇಶ್ ಹೊಡ್ಯಕ್ಕೆ ಅಷ್ಟು ಧೈರ್ಯ ಸಾಲಂಗಿಲ್ಲ ಓಕೆ ಇಲ್ಲಿ ಪೊಲೀಸು ಹೋಮ್ಗಾರ್ಡ್ ಗೊತ್ತಿಲ್ಲ ಒಟ್ನಲ್ಲಿ ಕಾಕಿಗೆ ಬೆಲೆ ಕೊಡೋಣ ಇಲ್ಲಿ ನೋಡ್ರಿ ಕಲ್ಲೆಲ್ಲ ಹೆಂಗೆ ಬಿದ್ದವು ರೋಡಿಗೆ ಸೊ ಇವೆಲ್ಲ ಮ್ಯಾಲಿದ್ದ ಬಿದ್ದಿರೋ ಕಲ್ಗಳ ಹಿಂಗೆ ಮಲೇಶ್ ಹೊಡಿದ್ರೆ ಮಜಾ ಬೇರೆ ಇರ್ತೈತಿ ಬಟ್ ಈ ಗಾಡಿ ಹೊಡಕ್ಕೆ ಧೈರ್ಯ ಬರೋಲ್ಲ ನನಗೆ ಇಲ್ಲ ಅಂದ್ರೆ ನಾನು ಫುಲ್ ಲಾಸ್ಟ್ ಟೈಮ್ ಕೇರಳ ಊಟಿಗೆ ಹೋಗಿದ್ದೀವಿ ಊಟಿ ವಯನಾಡು ದಾರಿ ಅದ ಆ ಘಾಟ್ ಸೆಕ್ಷನ್ನಾಗ ಗಾಡಿ ಓಡಿಸ್ಬೇಕು ಹಿಂಗೆ ಮಲಗಿಸಿ ಬಟ್ ಆ ದಾರಿ ಹೆಂಗಿರ್ತದೆ ಇದು ಹೆಂಗೆ ಐತೆ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಬಟ್ ಇದು ಹೈವೇ ಒಂದು ಸ್ವಲ್ಪ ಚೆನ್ನಾಗೈತೆ ಅದು ಅಷ್ಟೊಂದು ಚಲೋ ಇಲ್ಲ ಆದ್ರೂ ಅದ್ರೊಳಗೆ ಗಾಡಿ ಸ್ಟ್ರೈಟ್ ಇರಂಗೇ ಇಲ್ಲ ಹಿಂಗೆ ಸತ್ಯಂ ಪ್ರಸಾದ್ ಮುಖರ್ಜಿ ಟನ್ನಲ್ ಅದರ ಇದೆ ಓಕೆ ಹೈಯೆಸ್ಟ್ ಲೆಂತಿ ಟನ್ನಲ್ ಇದೆ ಓಕೆ ನೋಡ್ರಿ ಎಕ್ಸ್ಪ್ಲೋರ್ ಮಾಡ್ರಿ ಹೆಂಗೆ ವಾವ್ ಹೆಂಗ್ ಹೋಗ್ಬೇಕು ಅನ್ನಾಗ ಲೈಟ್ ಏನೋ ಹತ್ತೋಗ್ತದಕ್ಕೆ ಅಪೋಸಿಟ್ ಗಾಡಿ ಬರ್ತಾವು ಹಿಂಗೆ ಭಾಳ ದೊಡ್ಡದ ಇದು ಬರ್ರಿ ಮನೆ ಕುಂತ ಏನ್ ಮಾಡ್ತೀರಿ ಬರ್ರಿ ನೋಡ್ರಿ ಎಕ್ಸ್ಪ್ಲೋರ್ ಮಾಡ್ರಿ ಫೇಲ್ ಮಾಡ್ರಿ ಚಿಂದಿ ಅದ ಏನಲ್ರಿ ಚಿಂದಿ ಓವರ್ಟೇಕ್ ಬೇಡ ಓವರ್ಟೇಕ್ ಮಾಡಕ್ಕೆ ಹೋಗ್ಬಾರ್ದು ಇದ್ರೊಳಗೆ $50 ಒಳಗೆ ಇರ್ಬೇಕು ಇಲ್ಲಿ ನಾನು 48 ಐತಿ ಮಾಡಿದ್ದೀನಿ
ಬೇಡ ಹರ್ಕತ್ ಏನದ ಆರಾಮ್ ಹೋಗೋದು. ನಾವೇನು ಹೋದ್ರೆ ಪ್ರೈಸ್ ಕೊಡ್ತಾರನ ಇಲ್ಲ, ಸೊ ಈಜಿ ಹೋಗೋಣ. ಮಸ್ತ್ ಅದ ರೀ. ಗಳಿಸಿ ಮನ್ಯಾಗಿಟ್ಟು ಏನು ಮಾಡ್ತೀರಿ ರೊಕ್ಕ? ಬರ್ರಿ ಹೊರಗ ಎಕ್ಸ್ಪ್ಲೋರ್ ಮಾಡ್ರಿ. ಯಾವುದು ಸ್ಕಿಪ್ ಮಾಡಂಗೇ ಇಲ್ಲ. ಸ್ಕಿಪ್ ಮಾಡಿದ್ರೆ ವಂಡರ್ ಫೀಲ್ ಹೋಗ್ಬಿಡ್ತೈತಿ ನಿಮ್ಗೆ. ವಾವ್ ಫೀಲ್ ಹೋಗ್ತೈತಿ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ನೀವೇನಾರು ಸ್ಕಿಪ್ ಮಾಡ್ಕೇಸಿ ನೋಡಿದ್ದೆ ಕರೆ ಅಂತಂದ್ರೆ ನಾನು ಏನು ಮಾಡಿದ್ನ, ಡೈಲಿ ಇವಾಗ ಒಂದ್ಸಲ ಚೆಕ್ ಮಾಡ್ರಿ. ಹಿಂದಿನ ದಿನದ ವಿಡಿಯೋದ ಸರ್ವಿಸಿಂದ ಅಮೌಂಟ್ ಎಷ್ಟಾಗ್ಯದ ಅಂತ ಕೇಳಿನ ಕ್ವಶನ್ ಅದ್ರಂಗೆ ಕೇಳಿಬಿಡ್ತು. ಮತ್ತೆ ಫಸ್ಟ್ ಇದ್ದ ಹೊಸ ನೋಡ್ಬೇಕು ನೋಡಿ. ಅರೆ ಅರೆ ಡೋರ್ ಹಾಕ್ರು. ಅರೆ ಶಡಲ್ ಬ್ಯಾಗ್ ಆದಷ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬರ್ರಿ. ನಾನೇನೋ ಒಂದು ಸ್ವಲ್ಪ ಲಗೇಜ್ ಭಾಳ ಆಗ್ತವೆ ಹಾಕ್ಕೊಂಬರ್ಬೇಕಂತಂದು ಹಾಕ್ಕೊಂಬಂದ, ಬಟ್ ಇಲ್ಲಿ ಭಾಳ ಸಮಸ್ಯೆ ಆಗುತ್ತೆ ನಿಮಗೆ. ಹಾಂ, ಇಲ್ಲಿ ನಿಂದ್ರಿಸ್ಯಾರ ನೋಡ್ರಿ, ಆಗ್ಬೇಕಿತ್ತಿದೆ. ಅಣ್ಣ ಹೆಂಗದ ಲೊಕೇಶನ್? ಓ ಬಿಟ್ರು. ನಡಿ ನಡಿ ನಡಿ. ಆ್ಯಕ್ಚುಲಿ ನಿಲ್ಬೇಕಂತ ಮಾಡಿದ್ವಿ ಇಲ್ಲಿ. ಈಗ ನಿಂತು ಅಂದ್ರೆ ಗಾಡಿ ಭಾಳ ಹಿಂದೆ ಉಳಿತೀವಿ ನಾವು, ಮತ್ತು ಹೊಸು ಓಟಾಗ ಮಾಡ್ಕೊಂಡು ಹೋಗೋದು ಭಾಳ ಲೇಟ್ ಆಗುತ್ತೆ. ಅದಕ್ಕೆ ನಾವು ಹೋಗ್ಬಿಡ್ತೀವಿ. ನೋಡ್ರಿ, ಈಗ ಅಲ್ಟಿಮೇಟ್ ರಾಫ್ಟಿಂಗ್ ಮಾಡ್ಬೇಕಿದ್ರಾಗ ಚಿಂದಿ. ಆ್ಯಕ್ಚುಲಿ ಟನಲ್ ಮಾಡತ್ತಾರಲ್ರಿ, ಸಿಂಗಲ್ ರೋಡ್ ಚಲೋ ಆಗ್ಯದ. ಈ ಕಡೆ ಇಷ್ಟೊತ್ತನ ಆ ಕಡೆ ಗಾಡಿ ಬಿಟ್ಟಾರ, ಆ ಕಡೆ ಇದ್ದಿದ್ದು. ಈಗೇನೈತೆ ಈ ಕಡೆ ಗಾಡಿ ಬಿಡತ್ತಾರ. ರೆಕಾರ್ಡಿಂಗ್ ಕಟ್ ಮಾಡಕ್ಕೆ ಮನ್ಸು ಬರೋದು ನನಗೆ. ಹಂಗದ ಲೊಕೇಶನ್ ತೋರಿಸ್ಬೇಕಂತೀರಿ. ಮಂದಿ ಮಾಡ್ತಾರೆ ನೋಡಿ, ಅಲ್ಲಿ ಕಡೆ ತೆಗ್ದ ಸರಿಯೋ. ನಂದು ಹೋಗಲ್ಲ ಅಣ್ಣ. कर्नाटका सर, कर्नाटका से जी, अभी लेह लद्दाख जाना है जी. ನಂದು ಹೋಗಲ್ರಿ, ಇಲ್ಲಿ ಟೈಟ್ ಐತೆ ಜಾಗ. ಇವಂದನ ಗಾಡಿ ನನಗೆ ಒಬ್ಬ ತಣ್ಣ ಹೇಳಿದ್ದ, ಶಡಲ್ ಬ್ಯಾಗ್ ಬೇಡಪ್ಪು ಬಿಟ್ಟೋಗು ಅಂತೇಳಿ. ನಾವು ಕೇಳ್ತೇವನ ತಿಂಡಿ ಮಕ್ಕಳು. ಏಯ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗು. ಜಮ್ಮು ಕಾಶ್ಮೀರ ರಸ್ತೆ ಏನು ಚಲೋ ಆಗ್ತೈತಲ್ಲ, ಅಲ್ಲಲ್ಲಿ ಈ ಥರ ನಿಮ್ಗೆ ಟ್ರಾಫಿಕ್ ಸಿಗ್ತೈತಿ. ಸೊ ಟ್ರಾಫಿಕ್ ಜಾಮ್ ಬಗ್ಗೆ ವರಿ ಮಾಡಬೇಡ್ರಿ.
ನಮ್ದು ಎಕ್ಸ್ಪಾಲ್ಸು ತಲೆ ಕೆಡ್ಸ್ಯಾಳಲ್ಲ ಇಂಥದಕ್ಕೆಲ್ಲ. ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ, ಹಿಂಗ್ ಸೈಡಿಗೆ ನಿಂತ್ಕೊಂಡು ಕೈ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ಓದ್ನ ಬಾಲೆ ಇಲ್ಲಿ ನೋಡ್ರಿ ಈಗ ಹೆಂಗೈತೆ ಜಾಗ, ಬಿದ್ರ ಕಲಾಸ್ ಬಿದ್ರಲ್ಲ ಜಸ್ಟ್ ಮಿಸ್ ಆದ್ರೆ. ಲೆಫ್ಟಿಗೆ ನೋಡ್ಬಾರ್ದ, ಲೆಫ್ಟಿಗೆ ನೋಡ್ರೆ ಚೆಸ್ಸಿ ಬ್ಯಾಂಡ್ ಹಾಕ. ನೋಡ್ರಿ ಈಗ ನದಿ ಹರ ಆಗ್ತದ. ಜಾರೋ ಕರ್ನಾಟಕ. ಅರೇ ಇಲ್ಲಿ ಜಗಳ ನಡತ್ತದ. भाई कितना टोटल अभी 3000 अभी हो गया. अभी जाना कहाँ, लद्दाख ले? हाँ ले लद्दाख. और नाइट में आप लोग चलाते हो ना बस? जी नाइट स्टे कर देते जी. प्रॉपर केरला से? कर्नाटका जी. अच्छा. हाँ आप कहाँ से हो जी? कर्नाटका कहाँ? गुलमर्ग? नहीं ये क्या नाम है? गुलबर्गा हमारा गांव से ना 180 किलोमीटर हो जाएगा जी. मैं कोलकाता. अच्छा. फैमिली ओ कहाँ घूमने के लिए आए? श्रीनगर में रिलेटिव रहता है मेरा. अच्छा वो जी मिलके. मेरा भी सपना था मैं बाइक से करूँ राइड. यहाँ पे लड़ाई हो गया गाइस. यहाँ पे सर भैया कर्नाटका. अभी कहाँ जाएंगे? लेह लद्दाख जी. हाँ कहाँ से? केरला से आ रहे हो? कर्नाटका सर. कर्नाटक से आ रहे हो? हाँ हैदराबाद से. कर्नाटक 300 किलोमीटर हो जाएगा उधर से. हैदराबाद. ಇವ್ರ ಜಗಳದ ಸಂಬಂಧ ಅಷ್ಟು ದೂರ ಟ್ರಾಫಿಕ್ ಆಗಿದೆ ಇದು. ಶ್ರೀನಗರ ಎಂಟ್ರಿ ಆಗಿವ್ರಿ ಇವಾಗ. ನಮ್ಮದು ಲೊಕೇಶನ್ ಬಂದು ಈ ಕಡೆ ಬೋಟಿಂಗ್ ಹೌಸ್ ಕಡೆ. ಹಾಂ ಆಸ್ಕಡ ನಮ್ಮದು ಹೆವಿ ಇಂಗ್ಲೀಷ್. अच्छा हाय आराम. Yes आराम. Shall we go? Where is that? Where is your boat? Oh yeah. No problem. What's your name, bro? Yakub. Okay. ಇದು ನೋಡ್ರಿ ಲೊಕೇಶನ್. ಓಕೆ This is washroom.
You have bathtub, faucet, everything. Oh, that's really nice. And I want one more bed. Bed. Because we are 3, no? Yeah. That's why. One can sit here. No problem. Okay. Hi, how are you? Yes. Having good fun? Yes, all fine. One room cost 2,500. Okay. But you are YouTuber guys? Yes. I'm giving you super discounts. Okay, thank you. You're welcome. This is a river or lake? Lake, na? What is the name of lake? Dal Lake, na? Dal Lake. Dal Lake, okay. Shall we go to pick bags? Yeah. Yeah. English ಮಾತಾಡೋದು ಕಲ್ತು ಬಿಟ್ಟಿವ ನಾವು